ಕಾಶ್ಮೀರಿ ಹಿಂದೂಗಳಿಗೆ ಏನಾಯ್ತು ಅನ್ನೋದನ್ನ ನಮಗೆ ಬಿಚ್ಚಿಟ್ಟಂತಹ ಕಾಶ್ಮೀರಿ ಫೈಲ್ಸ್ ನ ನೋಡಿದಾಗ ಸಾಕಷ್ಟು ವಿಷಯಗಳು ಮನವರಿಕೆ ಆಯ್ತು. ನೋಡಿ, ಕೆಲ ಶತಮಾನಗಳ ಮುಂಚಿನವರೆಗೂ ಕಾಶ್ಮೀರದಲ್ಲಿ ಸಂಸ್ಕೃತ ಶ್ಲೋಕಗಳು ಮಾತ್ರನೇ ಕೇಳಿಸ್ತಾ ಇದ್ದಿದ್ದು. ಇಲ್ಲಿನ ಮಾರ್ತಾಂಡ್ ಹಾಗೂ ಇನ್ನಿತರೆ ಜಾಗಗಳಲ್ಲಿ ಹಿಂದೂ ಕಟ್ಟಡಗಳ ಧ್ವಂಸ ಇವತ್ತಿಗೂ ಕಾಣುತ್ತೆ. ಇನ್ಫ್ಯಾಕ್ಟ್ ಕಾಶ್ಮೀರ್ನ ರಾಜಧಾನಿಯಾದ ಶ್ರೀನಗರ್ ಇದು ಸಂಸ್ಕೃತದ ಹೆಸರೇ. ಇಲ್ಲಿ ಹರಿಯೋ ಝೇಲಂ ನದಿ ಜಲಂ ಅನ್ನೋ ಸಂಸ್ಕೃತ ಪದದಿಂದ ಉಗಮಾಗಿರೋದು. ಜಲಂ ಅಂದ್ರೆ ನೀರು. ಇನ್ನು ಶ್ರೀನಗರಲ್ಲಿನ ಶಂಕರಾಚಾರ್ಯರ ಪ್ರತಿಮೆ ಇವತ್ತಿಗೂ ಒಂದು ಫೇಮಸ್ ಲ್ಯಾಂಡ್ ಮಾರ್ಕ್. ಶ್ರೀನಗರ್ಗೆ ತಲುಪೋ 20 ಮೈಲಿ ಮುಂಚೆ ವೆರಿನಾಗ್ ಅನ್ನೋ ಜಾಗ ಏನ್ ಸಿಗತ್ತೆ, ಇದು ಕೂಡ ಸಂಸ್ಕೃತದ ವಾರಿನಾಗ್ ಇಂದ ಉಗಮಾಗಿರೋದು. ಇದರ ಅರ್ಥ ವಾಟರ್ ಸರ್ಪೆಂಟ್. ವೆರಿನಾಗ್ ಅಂದ್ರೆ ನೀಲ ನಾಗ. ನಾಗ ಜನಾಂಗದ ಅಧಿಪತಿ ಇಲ್ಲೇ ಇರೋದು ಅನ್ನೋದು ನಂಬಿಕೆ. ಇನ್ಫ್ಯಾಕ್ಟ್ ಇಲ್ಲೊಂದು ನ್ಯಾಚುರಲ್ ಸ್ಪ್ರಿಂಗ್ ಏನಿದೆ, ಇದರ ಹೆಸರು ಕೂಡ ವೆರಿನಾಗ್ ಸ್ಪ್ರಿಂಗ್. ಇದು ಝೇಲಂ ನದಿಯ ಒಂದು ಮೇಜರ್ ಸೋರ್ಸ್. ಇವತ್ತಿನ ದಿನ ಮೇಲ್ನೋಟಕ್ಕೆ ನೋಡೋರ್ಗೆ ಇದೊಂದು ಹಿಂದೂ ನಗರವಾಗಿತ್ತು. ಇಲ್ಲಿ ಸರ್ಪಕ್ಕೆ ವಿಶೇಷ ಸ್ಥಾನ ಇತ್ತು, ಪೂಜೆ ನಡೀತಾ ಇತ್ತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ.